ನಮಸ್ಕಾರ ಮಹಾಮಂತ್ರ ಅಂತ ಒಂದು ಶಾಶ್ವತ ಮಂತ್ರ. ಇದು ಸಾವಿರಾರು ವರ್ಷದಿಂದ ಈ ಮಂತ್ರನ ನಮ್ಮ ಜೈನ ಸಮುದಾಯದಲ್ಲಿ ಆಚರಣೆ ಮಾಡ್ತೀವಿ, ಇದರದ್ದು ಜಪ ಮಾಡ್ತೀವಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಮಸ್ಕಾರ ಮಹಾಮಂತ್ರ, ಅದರ ಒಂದ್ ದಿವಸ ಮುಂಚೆ ನಮಸ್ಕಾರ ಮಹಾಮಂತ್ರ. ನಮಸ್ಕಾರ ಮಹಾಮಂತ್ರ ಅಂದ್ರೆ ನಮ್ಮ ಜೈನವ್ರದ್ದು ಎಲ್ಲಕ್ಕಿಂತ ದೊಡ್ಡ ಮಂತ್ರ. ಅದರ ಬಗ್ಗೆ ಈ ಕಾರ್ಯಕ್ರಮ ನಾವು 108 ಕಂಟ್ರಿನಲ್ಲಿ ಮಾಡ್ತಾ ಇದ್ದೀವಿ. ಮೋದಿ ಅವರು ಜೊತೆಗೆ ಬರ್ತಾರೆ. ನಮ್ಮ G2 ಅಧ್ಯಕ್ಷರು ಭೀಮಾ ಕಟಾರಿ ಅವರು ಫಸ್ಟ್ ಮಾತಾಡ್ತಾರೆ, ಇದ್ರ ಬಗ್ಗೆ ತಮಗೆ ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್, ನಮ್ಮದು ಥ್ರೂಔಟ್ ವರ್ಲ್ಡ್ 23 ಥ್ರೂಔಟ್ ವರ್ಲ್ಡ್ ಅಲ್ಲಿ ನಮ್ಮದು ಬ್ರಾಂಚಸ್ ಇದೆ. ಆಮೇಲೆ ಇಂಡಿಯಾದಲ್ಲಿ ಒಂದು 73 ಬ್ರಾಂಚಸ್ ಇದೆ. ನಾವು ಸಮಸ್ತ ಜೈನ್ ಸಮಾಜದಲ್ಲಿ ಸುಮಾರು ಘಟಕ ಇದೆ. ಶ್ವೇತಾಂಬರ, ದಿಗಂಬರ, ತೇರಾಪಂಥ, ಸ್ನಾನಕ, ಮೂರ್ತಿ ಪೂಜೆ. ನಾವು ಎಲ್ಲ ಘಟಕಗಳನ್ನು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದು ನಾವು ಜೈನ್ ಟ್ರೇಡ್ ಆರ್ಗನೈಸೇಷನ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ. ನಾವು ಸಮಾಜದ ಪರವಾಗಿ, ಸಮಾಜ ಒಳ್ಳೆಯದೋಸ್ಕರ ನಾವು ಪರವಾಗಿ ಕೆಲಸ ಮಾಡ್ತೀವಿ. ಇದು ವಿಶ್ವ ನವಕಾರ ಮಹಾಮಂತ್ರ ದಿನ ಆಚರಣೆ ನಾವು ಪ್ರತಿ ವರ್ಷ 9ನೇ ಏಪ್ರಿಲ್ ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮದು ಫಸ್ಟ್ ವರ್ಷ. ಈ ಫಸ್ಟ್ ವರ್ಷದಲ್ಲಿ ನಾವು 108 ಕಂಟ್ರಿಯಲ್ಲಿ ಒಂದೇ ದಿವಸ ಒಂದೇ ಸಮಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 6,000 ಆಲ್ ಇಂಡಿಯಾ 6,000 ಜಾಗದಲ್ಲಿ 6,000 ವೆನ್ಯೂಸ್ ಅಲ್ಲಿ ನಾವು ಈ ಕೆಲಸ ಬೆಳಗ್ಗೆ 8 ಗಂಟೆಯಿಂದ 9:30ವರೆಗೂ ಈ ನಾವು ಜಪಾನ ಮಾಡ್ತೀವಿ. ಇದರದ್ದು ನಮ್ದು ಉದ್ದೇಶ ಏನಂದ್ರೆ ವಿಶ್ವ ಶಾಂತಿ, ವಿಶ್ವ ಕಲ್ಯಾಣ, ಜನಗಳದ್ದು ಕಲ್ಯಾಣ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಈ ದಿನಾಚರಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ ಮಹಾಮಂತ್ರ ಅಂತ ಒಂದು ಶಾಶ್ವತ ಮಂತ್ರ. ಇದು ಸಾವಿರಾರು ವರ್ಷದಿಂದ ಈ ಮಂತ್ರನ ನಮ್ಮ ಜೈನ ಸಮುದಾಯದಲ್ಲಿ ಆಚರಣೆ ಮಾಡ್ತೀವಿ, ಇದರದ್ದು ಜಪ ಮಾಡ್ತೀವಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಮಸ್ಕಾರ ಮಹಾಮಂತ್ರ, ಅದರ ಒಂದ್ ದಿವಸ ಮುಂಚೆ ನಮಸ್ಕಾರ ಮಹಾಮಂತ್ರ. ನಮಸ್ಕಾರ ಮಹಾಮಂತ್ರ ಅಂದ್ರೆ ನಮ್ಮ ಜೈನವ್ರದ್ದು ಎಲ್ಲಕ್ಕಿಂತ ದೊಡ್ಡ ಮಂತ್ರ. ಅದರ ಬಗ್ಗೆ ಈ ಕಾರ್ಯಕ್ರಮ ನಾವು 108 ಕಂಟ್ರಿನಲ್ಲಿ ಮಾಡ್ತಾ ಇದ್ದೀವಿ. ಮೋದಿ ಅವರು ಜೊತೆಗೆ ಬರ್ತಾರೆ. ನಮ್ಮ G2 ಅಧ್ಯಕ್ಷರು ಭೀಮಾ ಕಟಾರಿ ಅವರು ಫಸ್ಟ್ ಮಾತಾಡ್ತಾರೆ, ಇದ್ರ ಬಗ್ಗೆ ತಮಗೆ ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್, ನಮ್ಮದು ಥ್ರೂಔಟ್ ವರ್ಲ್ಡ್ 23 ಥ್ರೂಔಟ್ ವರ್ಲ್ಡ್ ಅಲ್ಲಿ ನಮ್ಮದು ಬ್ರಾಂಚಸ್ ಇದೆ. ಆಮೇಲೆ ಇಂಡಿಯಾದಲ್ಲಿ ಒಂದು 73 ಬ್ರಾಂಚಸ್ ಇದೆ. ನಾವು ಸಮಸ್ತ ಜೈನ್ ಸಮಾಜದಲ್ಲಿ ಸುಮಾರು ಘಟಕ ಇದೆ. ಶ್ವೇತಾಂಬರ, ದಿಗಂಬರ, ತೇರಾಪಂಥ, ಸ್ನಾನಕ, ಮೂರ್ತಿ ಪೂಜೆ. ನಾವು ಎಲ್ಲ ಘಟಕಗಳನ್ನು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದು ನಾವು ಜೈನ್ ಟ್ರೇಡ್ ಆರ್ಗನೈಸೇಷನ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ. ನಾವು ಸಮಾಜದ ಪರವಾಗಿ, ಸಮಾಜ ಒಳ್ಳೆಯದೋಸ್ಕರ ನಾವು ಪರವಾಗಿ ಕೆಲಸ ಮಾಡ್ತೀವಿ. ಇದು ವಿಶ್ವ ನವಕಾರ ಮಹಾಮಂತ್ರ ದಿನ ಆಚರಣೆ ನಾವು ಪ್ರತಿ ವರ್ಷ 9ನೇ ಏಪ್ರಿಲ್ ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮದು ಫಸ್ಟ್ ವರ್ಷ. ಈ ಫಸ್ಟ್ ವರ್ಷದಲ್ಲಿ ನಾವು 108 ಕಂಟ್ರಿಯಲ್ಲಿ ಒಂದೇ ದಿವಸ ಒಂದೇ ಸಮಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 6,000 ಆಲ್ ಇಂಡಿಯಾ 6,000 ಜಾಗದಲ್ಲಿ 6,000 ವೆನ್ಯೂಸ್ ಅಲ್ಲಿ ನಾವು ಈ ಕೆಲಸ ಬೆಳಗ್ಗೆ 8 ಗಂಟೆಯಿಂದ 9:30ವರೆಗೂ ಈ ನಾವು ಜಪಾನ ಮಾಡ್ತೀವಿ. ಇದರದ್ದು ನಮ್ದು ಉದ್ದೇಶ ಏನಂದ್ರೆ ವಿಶ್ವ ಶಾಂತಿ, ವಿಶ್ವ ಕಲ್ಯಾಣ, ಜನಗಳದ್ದು ಕಲ್ಯಾಣ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಈ ದಿನಾಚರಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ.
ನಮಸ್ಕಾರ ಮಹಾಮಂತ್ರ ಅಂತ ಒಂದು ಶಾಶ್ವತ ಮಂತ್ರ. ಇದು ಸಾವಿರಾರು ವರ್ಷದಿಂದ ಈ ಮಂತ್ರನ ನಮ್ಮ ಜೈನ ಸಮುದಾಯದಲ್ಲಿ ಆಚರಣೆ ಮಾಡ್ತೀವಿ. ಇದರದ್ದು ಜಪ ಮಾಡ್ತೀವಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಮಸ್ಕಾರ ಮಹಾಮಂತ್ರ, ಅದರ ಒಂದ್ ದಿವಸ ಮುಂಚೆ ನಮಸ್ಕಾರ ಮಂತ್ರ. ನಮಸ್ಕಾರ ಮಂತ್ರ ಅಂದ್ರೆ ನಮ್ಮ ಜೈನವ್ರದ್ದು ಎಲ್ಲಕ್ಕಿಂತ ದೊಡ್ಡ ಮಂತ್ರ. ಅದರ ಬಗ್ಗೆ ಈ ಕಾರ್ಯಕ್ರಮ ನಾವು 108 ಕಂಟ್ರಿನಲ್ಲಿ ಮಾಡ್ತಾ ಇದ್ದೀವಿ. ಮೋದಿ ಅವರು ಜೊತೆಗೆ ಬರ್ತಾರೆ. ನಮ್ಮ G2 ಅಧ್ಯಕ್ಷರು ಬಿಮಲ್ ಕಟಾರಿ ಅವರು ಫಸ್ಟ್ ಮಾತಾಡ್ತಾರೆ. ಇದ್ರ ಬಗ್ಗೆ ತಮಗೆ ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್, ನಮ್ಮದು ಥ್ರೂಔಟ್ ವರ್ಲ್ಡ್ 23 ಥ್ರೂಔಟ್ ವರ್ಲ್ಡ್ ಅಲ್ಲಿ ನಮ್ಮದು ಬ್ರಾಂಚಸ್ ಇದೆ. ಆಮೇಲೆ ಇಂಡಿಯಾದಲ್ಲಿ ಒಂದು 73 ಬ್ರಾಂಚಸ್ ಇದೆ. ನಾವು ಸಮಸ್ತ ಜೈನ್ ಸಮಾಜದಲ್ಲಿ ಸುಮಾರು ಘಟಕ ಇದೆ. ಶ್ವೇತಾಂಬರ್, ದಿಗಂಬರ್, ತೇರಾಪಂಥ, ಸ್ನಾನಕ, ಮೂರ್ತಿ ಪೂಜೆ. ನಾವು ಎಲ್ಲ ಘಟಕಗಳನ್ನು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದು ನಾವು ಜೈನ್ ಟ್ರೇಡ್ ಆರ್ಗನೈಸೇಷನ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ. ನಾವು ಸಮಾಜದ ಪರವಾಗಿ, ಸಮಾಜ ಒಳ್ಳೆಯದೋಸ್ಕರ ನಾವು ಪರವಾಗಿ ಕೆಲಸ ಮಾಡ್ತೀವಿ. ಇದು ವಿಶ್ವ ನವಕಾರ ಮಹಾಮಂತ್ರ ದಿನ ಆಚರಣೆನ ನಾವು ಪ್ರತಿ ವರ್ಷ 9ನೇ ಏಪ್ರಿಲ್ ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮದು ಫಸ್ಟ್ ವರ್ಷ. ಈ ಫಸ್ಟ್ ವರ್ಷದಲ್ಲಿ ನಾವು 108 ಕಂಟ್ರಿಯಲ್ಲಿ ಒಂದೇ ದಿವಸ ಒಂದೇ ಸಮಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 6,000 ಆಲ್ ಇಂಡಿಯಾ 6,000 ಜಾಗದಲ್ಲಿ 6,000 ವೆನ್ಯೂಸ್ ಅಲ್ಲಿ ನಾವು ಈ ಕೆಲಸ ಬೆಳಗ್ಗೆ 8 ಗಂಟೆಯಿಂದ 9:30ವರೆಗೂ ಈ ನಾವು ಜಪಾನ ಮಾಡ್ತೀವಿ. ಇದರದ್ದು ನಮ್ದು ಉದ್ದೇಶ ಏನಂದ್ರೆ ವಿಶ್ವ ಶಾಂತಿ, ವಿಶ್ವ ಕಲ್ಯಾಣ, ಜನಗಳದ್ದು ಕಲ್ಯಾಣ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಈ ದಿನಾಚರಣೆ ಮಾಡ್ತಾ ಇದೀವಿ. ನಮಸ್ಕಾರ. ನಮಸ್ಕಾರ ಮಹಾಮಂತ್ರ ಅಂತ ಒಂದು ಶಾಶ್ವತ ಮಂತ್ರ. ಇದು ಸಾವಿರಾರು ವರ್ಷದಿಂದ ಈ ಮಂತ್ರನ ನಮ್ಮ ಜೈನ ಸಮುದಾಯದಲ್ಲಿ ಆಚರಣೆ ಮಾಡ್ತೀವಿ. ಇದರದ್ದು ಜಪ ಮಾಡ್ತೀವಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಮಸ್ಕಾರ ಮಹಾಮಂತ್ರ, ಅದರ ಒಂದ್ ದಿವಸ ಮುಂಚೆ ನಮಸ್ಕಾರ ಮಂತ್ರ. ನಮಸ್ಕಾರ ಮಂತ್ರ ಅಂದ್ರೆ ನಮ್ಮ ಜೈನವ್ರದ್ದು ಎಲ್ಲಕ್ಕಿಂತ ದೊಡ್ಡ ಮಂತ್ರ. ಅದರ ಬಗ್ಗೆ ಈ ಕಾರ್ಯಕ್ರಮ ನಾವು 108 ಕಂಟ್ರಿನಲ್ಲಿ ಮಾಡ್ತಾ ಇದ್ದೀವಿ. ಮೋದಿ ಅವರು ಜೊತೆಗೆ ಬರ್ತಾರೆ. ನಮ್ಮ G2 ಅಧ್ಯಕ್ಷರು ಬಿಮಲ್ ಕಟಾರಿ ಅವರು ಫಸ್ಟ್ ಮಾತಾಡ್ತಾರೆ. ಇದ್ರ ಬಗ್ಗೆ ತಮಗೆ ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಸೇಷನ್, ನಮ್ಮದು ಥ್ರೂಔಟ್ ವರ್ಲ್ಡ್ 23 ಥ್ರೂಔಟ್ ವರ್ಲ್ಡ್ ಅಲ್ಲಿ ನಮ್ಮದು ಬ್ರಾಂಚಸ್ ಇದೆ. ಆಮೇಲೆ ಇಂಡಿಯಾದಲ್ಲಿ ಒಂದು 73 ಬ್ರಾಂಚಸ್ ಇದೆ. ನಾವು ಸಮಸ್ತ ಜೈನ್ ಸಮಾಜದಲ್ಲಿ ಸುಮಾರು ಘಟಕ ಇದೆ. ಶ್ವೇತಾಂಬರ್, ದಿಗಂಬರ್, ತೇರಾಪಂಥ, ಸ್ನಾನಕ, ಮೂರ್ತಿ ಪೂಜೆ. ನಾವು ಎಲ್ಲ ಘಟಕಗಳನ್ನು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದು ನಾವು ಜೈನ್ ಟ್ರೇಡ್ ಆರ್ಗನೈಸೇಷನ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ. ನಾವು ಸಮಾಜದ ಪರವಾಗಿ, ಸಮಾಜ ಒಳ್ಳೆಯದೋಸ್ಕರ ನಾವು ಪರವಾಗಿ ಕೆಲಸ ಮಾಡ್ತೀವಿ. ಇದು ವಿಶ್ವ ನವಕಾರ ಮಹಾಮಂತ್ರ ದಿನ ಆಚರಣೆನ ನಾವು ಪ್ರತಿ ವರ್ಷ 9ನೇ ಏಪ್ರಿಲ್ ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮದು ಫಸ್ಟ್ ವರ್ಷ. ಈ ಫಸ್ಟ್ ವರ್ಷದಲ್ಲಿ ನಾವು 108 ಕಂಟ್ರಿಯಲ್ಲಿ ಒಂದೇ ದಿವಸ ಒಂದೇ ಸಮಯ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 6,000 ಆಲ್ ಇಂಡಿಯಾ 6,000 ಜಾಗದಲ್ಲಿ 6,000 ವೆನ್ಯೂಸ್ ಅಲ್ಲಿ ನಾವು ಈ ಕೆಲಸ ಬೆಳಗ್ಗೆ 8 ಗಂಟೆಯಿಂದ 9:30ವರೆಗೂ ಈ ನಾವು ಜಪಾನ ಮಾಡ್ತೀವಿ. ಇದರದ್ದು ನಮ್ದು ಉದ್ದೇಶ ಏನಂದ್ರೆ ವಿಶ್ವ ಶಾಂತಿ, ವಿಶ್ವ ಕಲ್ಯಾಣ, ಜನಗಳದ್ದು ಕಲ್ಯಾಣ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಈ ದಿನಾಚರಣೆ ಮಾಡ್ತಾ ಇದೀವಿ. ನಮಸ್ಕಾರ.